ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸ್ತೇನೆ. ಮತ್ತೊಂದು ಶಾರ್ಟ್ ನಾನು ದೇವರನ್ನು ಎಷ್ಟು ಸ್ತುತಿಸುವಂತವನಾಗಿದ್ದೇನೆ. ನಮ್ಮನ್ನು ದೇವರು ಎಷ್ಟು ಪ್ರೀತಿಸ್ತಾ ಇದ್ದಾನೆ, ನಮ್ಮನ್ನು ದೇವರು ಎಷ್ಟು ನಡೆಸಬೇಕು ಅಥವಾ ಆಸ್ವಾದಿಸಬೇಕು, ನಮ್ಮನ್ನು ಎಷ್ಟೋ ಇನ್ನು ಆತನ ಚಿತ್ತದಲ್ಲಿ, ಆತನ ಒಂದು ಉದ್ದೇಶದಲ್ಲಿ ನಡೆಸಬೇಕು ಎನ್ನುವಂಥ ಒಂದು ಮನಸ್ಸು ಇರುವಂಥ ಇದಕ್ಕಾಗಿ ನಾವು ದೇವರನ್ನು ನಾವು ಎಷ್ಟೋ ಸ್ತುತಿಸಬೇಕಾಗಿದೆ, ಎಷ್ಟೋ ಕೊಂಡಾಡಬೇಕಾಗಿದೆ, ಎಷ್ಟೋ ಆತನನ್ನು ಸ್ಮರಿಸಬೇಕಾಗಿದೆ. ಕಾರಣ ನಾವು ಆತನ ಋಣದಲ್ಲಿದ್ದೇವೆ. ಅದಕ್ಕೆ ಪೌಲನು ಹೀಗೆ ಹೇಳ್ತಾನೆ, 1 ಕೊರಿಂಥಿ 1ನೇ ಅಧ್ಯಾಯದಲ್ಲಿ ಕೆಲವು ವಚನಗಳಲ್ಲಿ, ಒಂದು ಋಣ ಇದೆ, ಆತನಿಗೆ ತೀರಿಸಬೇಕಾದ ಋಣ. ಯಾವುದು ಸಾಲ ಭಾರ ಅಲ್ಲ, ಅಥವಾ ಹೆಂಡತಿಗೆ ಕೊಡಬೇಕಾದಂಥ ಆಸ್ತಿ ಅಲ್ಲ, ಅಥವಾ ತಂದೆಗೆ ಕೊಡಬೇಕಾದಂಥ ಒಂದು ಪ್ರೀತಿ ಪ್ರೇಮ ವಿಶ್ವಾಸ ಅಲ್ಲ. ಅದು ಒಂದು ಋಣ. ಏನು ಋಣ ಅಂತಂದರೆ ಆತನನ್ನು ಸ್ತುತಿಸುವುದು, ಆತನನ್ನು ಕೊಂಡಾಡುವುದು, ಆತನನ್ನು ಘನಪಡಿಸುವುದು, ಆತನನ್ನು ಮಹಿಮೆ ಪಡಿಸುವುದೆಂದು ನಾವು ಅಲ್ಲಿ 1 ಕೊರಿಂಥಿ 1ನೇ ಅಧ್ಯಾಯ ಕೆಲವು ವಚನಗಳಲ್ಲಿ ನಾವು ಅದನ್ನು ನಾವು ಗಮನಿಸಬಹುದು. ಪ್ರಿಯ ದೇವರ ಮಕ್ಕಳೇ, ಕರ್ತನ ಸಮ್ಮುಖವನ್ನು ನಾವು ಸವಿದು ನೋಡುವಾಗ ಎಷ್ಟೋ ಭಾಗ್ಯವಂತರೆಂದು ಕೂಡ ನಾವು ಹೇಳ್ಬೋದು. ಎಷ್ಟೋ ಭಾಗ್ಯವಂತರು, ಎಷ್ಟೋ ಶ್ರೇಷ್ಠರು, ಎಷ್ಟೋ ಧನ್ಯರು, ಎಷ್ಟೋ ನಾವು ಬೆಲೆಯುಳ್ಳವರು ದೇವರ ಸಮ್ಮುಖದಲ್ಲೆಂದು ನಾವು ಗಮನಿಸಬೇಕಾದಂಥ ಒಂದು ವಾಕ್ಯದ ಸಾರಾಂಶ. ಅದಕ್ಕಾಗಿ ನೀನು ನಾನು ಸೃಷ್ಟಿಸಲ್ಪಟ್ಟಿದ್ದೇವೆ. ಅದಕ್ಕಾಗಿ ಆತನು ನೀನು ಎಷ್ಟು ದೂರ ಹೋದರೂ, ಎಷ್ಟು ನೀನು ಬ್ಯುಸಿ ಇದ್ದರೂ, ಎಷ್ಟು ನೀನು ಆತನ ಹಿಂದೆ ಬಿಟ್ಟು ಹೋದರೂ, ಎಷ್ಟು ನೀನು ಆತನನ್ನು ತಪ್ಪಿಸಿದರೂ ಕೂಡ ಕರ್ತನಾದ ದೇವರು ನಿನ್ನನ್ನು ನಡೆಸೋದಕ್ಕೆ ಇಷ್ಟಪಡುವಂತನಾಗಿದ್ದಾನೆ. ಅಲ್ಲೆಲೂಯಾ. ಅದಕ್ಕೆ ನೀನು ನಾನು ಮಾಡಬೇಕಾದಂಥ ಕಾರ್ಯ ಏನು ಗೊತ್ತಾ? ಎಲ್ಲೇ ಇರಲಿ, ಹೇಗೆ ಇರಲಿ, ಸ್ವಾಮಿ ಅಪ್ಪ ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ, ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನೀನು ನಿನ್ನ ಕೃಪೆಯಿಂದ ನಡೆಸು, ನೀನೇ ನಿನ್ನ ಕರುಣೆಯಿಂದ ನಡೆಸು ದೇವರೇ ಎಂದು ಹೇಳುವಾಗ ನಿನಗೆ ಆತನ ದಯೆಯನ್ನು ಕೊಟ್ಟು, ಆತನ ಕೃಪೆಯನ್ನು ಕೊಟ್ಟು ಆತನ ನಡೆಸುವಂಥವನಾಗಿದ್ದಾನೆ. ಅದಕ್ಕಾಗಿ ನೀನು ಆತನ ಒಂದು ಲಾದಲ್ಲಿ, ಆತನ ಒಂದು ಆಜ್ಞೆಗಳಲ್ಲಿ, ಆತನ ಒಂದು ಆ ನಡೆಸುವಿಕೆಯಲ್ಲಿ ನಡೆಯುವುದಕ್ಕೆ ಆಗುವುದಿಲ್ಲ ಎನ್ನುವಂಥ ಒಂದು ವಿಪರ್ಯಾಸ ನಿನಗೆ ಬಂದಾಗ ನನ್ನ ದೇವರು ಏನು ಮಾಡಿದ, ಯೇಸು ಕ್ರಿಸ್ತನನ್ನು ಕಳಿಸಿ, ನಾನೇ ಅವರಿಗಾಗಿ ಸಾಯ್ತೇನೆ, ನಾನೇ ಅವರಿಗಾಗಿ ನಾನು ಸತ್ತು ಎದ್ದೇಳ್ತೇನೆ ಎಂಬುದಾಗಿ ಆತನ ತೀರ್ಮಾನ ಮಾಡಿ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ಈ ಮತ್ತಾಯ, ಮಾರ್ಕ, ಲೂಕ, ಯೋಹನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ದೇವರ ಮಕ್ಕಳೇ, ಕರ್ತನನ್ನು